ಹೆಲೋ ಎವ್ರಿ ಒನ್, ಎಲ್ಲರೂ ಹೆಂಗದ ರೀ? ನಾವು ಈಗ ಈ ವಿಡಿಯೋ ಏನೈತಲ್ಲ, ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ವೆರಿ ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನು ನಾವು ಸ್ವಲ್ಪ ಏನು ಮಾಡಿದ್ದೀವಿ, ಲಿಸ್ಟ್ ಮಾಡಿದ್ದೀವಿ. ಆ ಲಿಸ್ಟ್ನಲ್ಲಿ ನಾವು ಜಾಸ್ತಿ ಯಾವುದು ಇಂಗ್ಲೀಷಲ್ಲಿ ಜಾಸ್ತಿ ಯೂಸ್ ಮಾಡ್ತಕ್ಕಂಥ ವರ್ಡ್ಸ್ಗಳು ಇರ್ತಾವಲ್ಲ, ಅಂಥದನ್ನು ಕಲೆಕ್ಟ್ ಮಾಡಿ ಇಟ್ಸ್ ಅಬೌಟ್ 100ವರೆಗೂ ಅದಾವು. ಅಷ್ಟು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ತಂದ್ಕಿಸಿಂದ ತೋರಿಸೋದು. ಅದರ ಮೀನಿಂಗ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರಬೇಕು. ಆಲ್ಮೋಸ್ಟು ನಿಮ್ಮ ಮಕ್ಕಳಿಗೆ, ನೀವು ಯಾರಾದರೂ ಪೇರೆಂಟ್ಸ್ ನೋಡ್ತಾಯಿದ್ರೆ ಅವ್ರ ಮಕ್ಕಳಿಗೆ ತೋರಿಸ್ಕೊಡ್ರಿ. ಅವರು ಆದಷ್ಟು ಇಂಪಾರ್ಟೆಂಟನ್ನು ಕಲ್ಕೋತಾ ಹೋಗ್ತಾರೆ. ಅದಕ್ಕೋಸ್ಕರ ಈಗ ಏನು ಮಾಡೋಣ, ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟು ವಾಟ್ ಮೋಸ್ಟಾಗಿ ನಾವು ಯೂಸ್ ಮಾಡ್ತಕ್ಕಂಥ ಏನಾಗೈತೆ, ಅದು ಒಂದು ಪದ ಆಗೈತಿ. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳುವಾಗ, ವಾಟ್ ಅಂದರೆ ಏನು, ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರು ಏನು. ನೇಮ್ ಅಂದರೆ ಹೆಸರು ಅಂತ ಹೆಂಗೆ ಹೇಳ್ತೀವಿ ನಾವು. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ, ಏನು ನಿನ್ನ ಹೆಸರು ಅಂತ ಆಗ್ತದೆ. ನಾವೇನು ಮಾಡಬೇಕು, ಅದನ್ನೆಲ್ಲ ತಿಳ್ಕೋಬೇಕು. ಓಕೆನಾ? ಇದೇ ಥರ ಸೋ ಮೆನಿ ಇಂಪಾರ್ಟೆನ್ಸ್ ಅದ. ವಾಟ್ ಅಂದರೆ ಏನು, ವಿಚ್ ಅಂದರೆ ಯಾವುದು, ವಿಚ್ ಇಸ್ ಯುವರ್ ಕಂಟ್ರಿ, ವಿಚ್ ಇಸ್ ಯುವರ್ ವಿಲೇಜ್, ವಿಚ್ ಇಸ್ ಯುವರ್ ಸ್ಟೇಟ್, ವಿಚ್ ಇಸ್ ಯುವರ್ ಡಿಸ್ಟಿಕ್, ಈ ಥರ ಎಲ್ಲ ಕೇಳ್ಬೋದು. ಆ ಥರ ಬಂದಿರ್ತದೆ. ಸ್ವಲ್ಪ ಸ್ಟೂಡೆಂಟ್ಸು ತಿಳ್ಕೊತ ಹೋಗಬೇಕು. ವೇರ್ ಅಂದರೆ ಎಲ್ಲಿ, ವೇರ್ ಇಸ್ ಯುವರ್ ಹೌಸ್ ಅಂತ ಕೇಳ್ಬೋದು. ಎಲ್ಲಿತ್ತು ನಿಮ್ಮ ಮನೆ, ವೇರ್ ಇಸ್ ಯುವರ್ ಹೌಸ್ ಅಂತ ಕೇಳ್ಬೋದು. ವೆನ್ ಯಾವಾಗ, ವೆನ್ ವಿಲ್ ಕಮ್ ಯಾವಾಗ ನೀನು ಬರ್ತೀಯ, ವೆನ್ ವಿಲ್ ಕಮ್ ಯಾವಾಗ ಬರ್ತೀಪ್ಪ ಅಂತ ಕೇಳುವಾಗ ಈ ಥರ ಯೂಸ್ ಮಾಡ್ಕೋಬೋದು. ವೈ ಏಕೆ, ವೈ ಯು ಆರ್ ಸೋ ಲೇಟ್, ಯಾಕಪ್ಪ ಲೇಟ್ ಮಾಡಿದೆ ಭಾಳ, ವೈ ವಾಸ್ ಸೋ ಲೇಟ್, ಯಾಕೆ ಲೇಟ್ ಮಾಡಿದಿ ಅಂತ ಕೇಳುವಾಗ ಯೂಸ್ ಮಾಡ್ಬೋದು. ವೈ ಅಂದರೆ ಏಕೆ. ಹೌ ಹೇಗೆ, ಹೌ ಆರ್ ಯು ಅಂತ ಕೇಳ್ತೀವಿ ನಾವು. ಹೌ ಆರ್ ಯು ಅಂತೀವಿ. ಹೌ ಆರ್ ಯು ಅಂತ ಕೇಳ್ತೀವಿ ಯಾರನ್ನಾದ್ರೂ ಕೇಳೋದಾದ್ರೆ. ಹೌ ಆರ್ ಯು ಅಂದರೆ ಹೆಂಗದಿ, ನಮ್ಮ ಭಾಷೆಯೊಳಗೆ ಹೆಂಗದಿ, ಹೇಗಿದೆಯಾ ಅಂತ ಬೆಂಗಳೂರು ಭಾಷೆದಾಗ ಆತತಿ. ಹೂ ಯಾರು, ಹೂ ಆರ್ ಯು ಅಂತಂದ್ರೆ ಯಾರು ನೀ ಅಂದಂಗೆ. ಹೂ ಆರ್ ಯು ಯಾರು ನೀನು ಅಂತ ಕೇಳ್ಬೋದು. ಹೂಮ್ ಯಾರನ್ನು, ನೀ ಯಾರನ್ನು ಭೇಟಿ ಆಗೋ ಹೊಂಟಿದಿ, ಟು ಹೂಮ್ ಆರ್ ಗೋಯಿಂಗ್ ಟು ವಿಸಿಟ್, ಈ ಥರ ಕೇಳ್ಬೋದು. ಹೂಸ್ ಯಾರದು ಅಂತ ಈ ಥರ ಬರುತ್ತೆ. ಯಾರದು ಅಂತಕ್ಕಂಥದ್ದು ಬರ್ತದೆ. ಹೂಸ್ ಪೆನ್ ದಿಸ್ ಈಸ್ ಅಂತ ಕೇಳ್ಬೋದು. ಯಾರ ಪೆನ್ ಇದು ಅಂತ ಕೇಳ್ಬೋದು. ನಾನು, ಅಂದರೆ ನಾನು. ಯು ಅಂದ್ರೆ ನೀನು. ಓಕೆ, ಯು ಅಂದ್ರೆ ನೀನು. ಶಿ ಅಂದರೆ ಅವಳು. ಶಿ ಈಸ್ ಅ ಗುಡ್ ಗರ್ಲ್ ಅಂತ ಹೇಳ್ಬೋದು. ಹೀ ಈಸ್ ಅ ಗುಡ್ ಬಾಯ್. ದೇ ಅಂದರೆ ಅವರು. ವಿ ಅಂದರೆ ನಾವು. ವಿ ಆರ್ ಆಲ್ ಒನ್, ನಾವೆಲ್ಲರೂ ಒಂದೇ. ವಿ ಆರ್ ಆಲ್ ಒನ್ ಈ ಥರ ಹೇಳ್ಬೋದು. ವಿ ಆರ್ ಆಲ್ ಒನ್. ಅವರ್ ನಮ್ಮ. ಇಂಡಿಯಾ ಈಸ್ ಅವರ್ ಕಂಟ್ರಿ ಅಂತ ಹೇಳ್ತೀವಿ. ಇಂಡಿಯಾ ಈಸ್ ಅವರ್ ಕಂಟ್ರಿ, ನಮ್ಮ ದೇಶ. ಇಂಡಿಯಾ ಏನೈತಿ, ನಮ್ಮ ದೇಶ ಐತಿ. ಯುವರ್ ಅಂದರೆ ನಿಮ್ಮ. ಶಿ ಈಸ್ ಯುವರ್ ಸಿಸ್ಟರ್, ಅವಳು ನಿನ್ನ ಅಕ್ಕ. ಶಿ ಈಸ್ ಯುವರ್ ಅಂದರೆ ನಿಮ್ಮ. ದ್ಯಾಟ್ ಅಂದರೆ ಅದು. ದಿಸ್ ಅಂದರೆ ಇದು. ದೇರ್ ಅಂದರೆ ಅಲ್ಲಿ. ವಾಟ್ ಈಸ್ ದೇರ್, ಅಲ್ಲಿ ಏನಿದೆ ಅಂತ ಕೇಳ್ಬೋದು. ವಾಟ್ ಈಸ್ ದೇರ್ ಏನಿದೆ ಅಲ್ಲಿ. ದೇಯರ್ ಅಂದರೆ ಅವರ. ಹಿಮ್ ಅಂದರೆ ಅವನಿಗೆ. ಹರ್ ಅಂದರೆ ಅವಳಿಗೆ. ದೆಮ್ ಅಂದರೆ ಅವರಿಗೆ. ಹೀಸ್ ಅಂದರೆ ಅವನ. ಹರ್ ಅಂದರೆ ಅವಳ. ಫ್ರಮ್ ಹರ್ ಅಂದರೆ ಅವಳಿಂದ. ಫ್ರಮ್ ಹಿಮ್ ಅಂದರೆ ಅವನಿಂದ. ಫ್ರಮ್ ದೆಮ್ ಅಂದರೆ ಅವರಿಂದ. ಸೊ ಅಂದರೆ ಆದ್ದರಿಂದ. ಬಟ್ ಅಂದರೆ ಆದರೆ. ಬಿಕಾಸ್ ಏಕೆಂದರೆ. ನಾವೇನಾದರೂ ರೀಸನ್ ಹೇಳುವಾಗ ಇಟ್ ಫೇಲ್ಸ್, ಅದೇನಾಗುತ್ತೆ, ಫೇಲ್ ಆಗುತ್ತೆ. ಇಟ್ ಫೇಲ್ಡ್ ಅಥವಾ ಯಾವುದಾದ್ರೂ ಪಾಸ್ಟ್ ಟೆನ್ಸ್ದಾಗ ಆಗೈತೆ ಅಂದ್ರೆ ಅಂಥದ್ದು ನಾವು ಮಾತಾಡ್ತಿರ್ತೀವಲ್ಲ, ಆ ಟೈಮ್ನಾಗೂ ಸಮಥಿಂಗ್ ಹ್ಯಾಪನ್ಡ್ ರಾಂಗ್. ಬಿಕಾಸ್ ನಿಮ್ಗೇನಾದರೂ ರೀಸನ್ ಗೊತ್ತಿದ್ರೆ ಅದು ಬಿಕಾಸ್ ಅಂತ, ಏಕೆಂದರೆ ಅಂತ ಅಂದ್ಕೊಂಡ್ಬಿಟ್ಟು ಅದು ಹೇಳ್ಬೋದು ಮುಂದೆ. ಟು ಅಂದರೆ ಗೆ. ಟು ಅಂದ್ರೆ ಐ ಆಮ್ ಗೋಯಿಂಗ್ ಟು ಹೋಮ್ ಮನೆಗೆ, ಆ ಥರ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಅದಾವು. ಯಾವುದೂ ಮಿಸ್ ಮಾಡ್ಕೋಬಾರ್ದು ನೀವು. ಎಲ್ಲ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ.
ನೋಡಿ ಕೇಸಿಂದ ಏನು ಮಾಡಿರಿ, ನಿಮ್ಮ ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು ಇವು ಡೈಲಿ. ಫ್ರಾಮ್, ಇನ್ ದ. ವೇರ್ ಆರ್ ಯು ಫ್ರಾಮ್ ಅಂತ ಕೇಳ್ತಾರೆ, ನೀನು ಎಲ್ಲಿಂದ ಬರ್ತಾ ಇದೆಯಾ. ವೇರ್ ಆರ್ ಯು ಫ್ರಾಮ್ ಅಂತ ಕೇಳ್ತಾರೆ. ಇನ್, ರಲ್ಲಿ, ನಲ್ಲಿ, ದಲ್ಲಿ ಅಂತ ಬರುತ್ತೆ. ಅಂದರೆ ಐ ಆಮ್ ಇನ್ ಹೋಮ್, ನಾನು ಮನೆಯಲ್ಲಿದ್ದೀನಿ, ಈ ಥರ ಹೇಳ್ಬೋದು. ದೆನ್ ಅಂದರೆ ನಂತರ. ಓಕೆ, ದೆನ್ ಅಂದರೆ ನಂತರ. ವಿತ್, ಜೊತೆ. ಐ ಆಮ್ ಕಮ್ಮಿಂಗ್ ವಿತ್ ಮೈ ಫ್ರೆಂಡ್, ನಾನು ಏನು ಮಾಡ್ತೀನಿ, ನನ್ನ ಫ್ರೆಂಡ್ ಜೊತೆ ಬರ್ತಾ ಇದ್ದೀನಿ, ಈ ಥರ ಹೇಳ್ಬೋದು. ಐ ಆಮ್ ಕಮ್ಮಿಂಗ್ ವಿತ್ ಮೈ ಫ್ರೆಂಡ್. ಟುಡೇ ಈಸ್ ಹಾಲಿಡೇ, ಈ ಥರ ನೀವು ಹೇಳ್ಕೊಬೋದು. ಟುಡೇ ಈಸ್ ಹಾಲಿಡೇ, ಇವತ್ತೇನೈತಪ್ಪ, ರಜೆ ಐತಿ. ಎಸ್ಟರ್ಡೇ ಅಂದರೆ ನಿನ್ನೆ. ಓಕೆ, ಎಸ್ಟರ್ಡೇ ಮೀನ್ಸ್ ನಿನ್ನೆ. ಓಕೆ, ನಿನ್ನೆ ಅಂತ ಹೇಳಬಹುದು. ಡೇ ಬಿಫೋರ್ ಎಸ್ಟರ್ಡೇಗಿಂತ ಮುಂಚಿನ ದಿನ, ಅದಕ್ಕೇನಂತೀವಿ ನಾವು ಕಾಮನ್ ಆಗಿ ಮೊನ್ನೆ ಅಂತ ಕರಿತೀವಿ. ಓಕೆನಾ, ಮೊನ್ನೆ ಅಂತೀವಿ. ಡೇ ಬಿಫೋರ್ ಎಸ್ಟರ್ಡೇ. ಡೇ ಆಫ್ಟರ್ ಟುಮಾರೋ, ನಾಳೆಗಿಂತ ಆಚೆ ಕಡೆ ದಿನ, ಅದಕ್ಕೇನಂತೀವಿ ನಾಡಿದ್ದು ಅಂತೀವಿ. ಡೇ ಆಫ್ಟರ್ ಟುಮಾರೋ ಅನ್ಬೇಕು. ನಿಯರ್ ಅಂದರೆ ಹತ್ತಿರ, ಅಲ್ಲೇ ಸಮೀಪ ಇರೋದು. ಐ ವಿಲ್ ಬಿ ನಿಯರ್ ಯು ಅಂದರೆ ನಾನು ನಿನ್ನ ಜೊತೆ ಇರ್ತೀನಿ ಅಂದಂಗೆ, ಸಮೀಪ ಇರ್ತೀನಿ. ಕಮ್ ಅಂದರೆ ಬಾ. ಓಕೆ, ಕೇಮ್ ಅಂದ್ರೆ ಬಂದೆ. ಕೇಮ್ ಅಂದರೆ ಏನೈತಿ, ಬಂದೆ. ಕೇಮ್ ಅಂದರೆ ಬಂದೆ. ಗೋ ಅಂದರೆ ಹೋಗು. ಗೋ ಫ್ರಮ್ ಹಿಯರ್, ನೀ ಇಲ್ಲಿಂದ ಹೋಗು. ಗೋ ಫ್ರಮ್ ಹಿಯರ್, ಗೋ. ವೆಂಟ್ ಅಂದರೆ ಹೋದೆ. ನೋಡು ಎಷ್ಟು ಫರ್ಕ್ ಆಗ್ತದೆ. ನಾವು ಯಾರಿಗಾರೆ ಹೋಗಿ ಅನ್ಬೇಕಂದ್ರೆ ಗೋ ಅನ್ಬೇಕು, ಅವು ಹೋದ ಅಂದ್ರೆ ವೆಂಟ್ ಅನ್ಬೇಕು. ಹೀ ವೆಂಟ್, ಹೀ ಗೋಸ್. ಹೀ, ಶಿ, ಇಟ್ ಏನು ಬರ್ತೈತಲ್ಲ ಅದು ಅವಾಗ ಬಂದಾಗ ನಾವು ವರ್ಡ್ಸ್ ಏನು ಹಚ್ಚಬೇಕು, ಎಸ್ ಅಥವಾ ಇ ಎಸ್ ಹಚ್ಚಬೇಕು. ಓಕೆ, ಹಾಗೆ ಡೈರೆಕ್ಟಾಗಿ ಮಾತಾಡೋದಿಲ್ಲ. ಅದೇನು ಮಾಡಬೇಕು, ಸ್ವಲ್ಪ ಜ್ಞಾನ ಇಡಬೇಕು ಅದ್ರ ಬಗ್ಗೆ. ಓಕೆ, ರೈಟ್. ಯಾರಿಗಾದರೂ ಬರಿತಿರ್ತಾರೆ ಐ ರೈಟ್ ಅಂತ ತಿಳ್ಕೊಂಡು, ನಾನು ಬರಿತಾ ಇದ್ದೀನಿ, ನಾನು ಬರೀತೇನೆ. ಐ ರೈಟ್ ಅಂದರೆ ನಾ ಬರಿತೇನೆ. ಬರೆದಿನಿ ಅನ್ನೋಕೆ ಐ ರೋಟ್, ನಾ ಬರೆದೆ, ನಾನು ಬರೆದೆ. ರೀಡ್, ಓದು. ನೋಡ್ರಿ ಸ್ಪೆಲ್ಲಿಂಗ್ ಇಲ್ಲಿ ರೆಡ್ ಸ್ಪೆಲ್ಲಿಂಗು ಏನು ಬರ್ತೈತಿ, ಸೇಮ್ ಬರ್ತೈತಿ, ಅದರ ಪ್ರೊನೌನ್ಸಿಯೇಷನ್ ರೆಡ್ ಅಂತ ಓದಬೇಕಿಲ್ಲಿ. ಇಲ್ಲಿನೂ ರೀಡ್ ಅನ್ನಬಾರ್ದು. ಓಕೆ, ತಪ್ಪಾಗ್ತದೆ, ಆ ಥರ ಅನ್ನಬಾರ್ದು. ಓಕೆ, ಇಲ್ಲಿ ರೆಡ್ ಅಂತ ಅನ್ಬೇಕು. ಓಕೆ, ರೀಡ್. ಐ ರೀಡ್ ಅಂದರೆ ನಾನು ಓದುತ್ತೇನೆ. ಐ ರೆಡ್ ಅಂದರೆ ನಾನು ಓದಿದೆ. ಸ್ಲೀಪ್ ಅಂದರೆ ಮಲಗು. ಸ್ಲೆಪ್ಟ್ ಅಂದರೆ ಮಲಗಿದೆ. ಸಿಟ್ ಅಂದರೆ ಕುಳಿತುಕೋ. ಸ್ಯಾಟ್ ಅಂದರೆ ಕುಳಿತುಕೊಂಡೆ. ಸ್ಟ್ಯಾಂಡ್ ಅಂದರೆ ನಿಲ್ಲು. ಸ್ಟುಡ್ ಅಂದರೆ ನಿಂತುಕೊಂಡೆ. ಸಿ ಅಂದರೆ ನೋಡು. ಸಾ ಅಂದರೆ ನೋಡಿದೆ. ಸಿಂಗ್ ಅಂದರೆ ಹಾಡು. ಸ್ಯಾಂಗ್ ಅಂದರೆ ಹಾಡಿದೆ. ನೋಡಿ ಎಷ್ಟು ಯೂಸ್ಫುಲ್ ಇರ್ತಾವೆ ಇಂಥವೆಲ್ಲ. ನೀವು ಏನು ಮಾಡಬೇಕು, ಡೈಲಿ ಯೂಸ್ ಮಾಡುವಾಗ ಏನು ಮಾಡಬೇಕು, ಸೆಂಟೆನ್ಸ್ ಒಳಗೆ ಇವು ಬಳಸ್ಕೋಬೇಕು ನೀವೆಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಕಾಮನಾಗಿ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದೇನಂದ್ರೆ ಅವೆಲ್ಲ ಏನು ಮಾಡ್ತೀರಿ, V1ದಾಗ ಮಾತಾಡ್ತೀರಿ, V2 ಬಗ್ಗೆ ಬಿಟ್ಬಿಡ್ತೀರಿ ನೀವು. ಅಲ್ಲಿನೂ V1 ಅದು ಕಂಪ್ಲೀಟ್ ಆದ ನಂತರ V2 ಬಗ್ಗೆನೂ ಸ್ವಲ್ಪ ಏನು ಮಾಡಬೇಕು, ಮಾತಾಡಬೇಕು. ಅದು ಜ್ಞಾನ ಇಟ್ಕೋಬೇಕು ಅಷ್ಟು. ಸೇಲ್ ಅಂದರೆ ಮಾರು. ಸೋಲ್ಡ್ ಅಂದರೆ ಮಾರಿದೆ. ಈಟ್ ಅಂದರೆ ತಿನ್ನು. ಏಟ್ ಅಂದರೆ ತಿಂದೆ. ಇದು V1, ಇದು V2, ಈ ಥರ ಬರ್ತವೆಲ್ಲ. ಓಕೆ, ಅದೇ ರೀತಿ ಭಾಳ ವೆರಿ ವೆರಿ ಇಂಪಾರ್ಟೆಂಟ್ ನಾವೇನು ಮಾಡಿದ್ದೀವಿ, ವರ್ಡ್ಸ್ಗಳನ್ನು ತೊಗೊಂಡಿದ್ದೀವಿ. ಡ್ರಿಂಕ್ ಅಂದರೆ ಕುಡಿ. ಡ್ರ್ಯಾಂಕ್ ಅಂದರೆ ಕುಡಿದೆ. ನಾನು ನೀರು ಕುಡಿಬೇಕು. ಐ ಡ್ರಿಂಕ್ ವಾಟರ್ ಇದು ಅನ್ಬೇಕು. ಕುಡಿದ ಬಳಿಕ ಐ ಡ್ರ್ಯಾಂಕ್ ಅಂತ ಹೇಳಬೇಕು. ನಾ ಕುಡಿದೆ ಅಂತ ಹೇಳಬೇಕು. ಕುಡಿದ ನಂತರನೂ ಐ ಡ್ರಿಂಕ್ ಅನ್ನಬಾರ್ದು, ತಪ್ಪಾಗ್ತದೆ. ಐ ಡ್ರ್ಯಾಂಕ್ ಅನ್ಬೇಕು. ಆಸ್ಕ್ ಅಂದರೆ ಕೇಳು. ನೀವೇನಾದರೂ ಕೇಳ್ತಿರ್ತೀರಿ ನಿಮ್ಮ ಫ್ರೆಂಡ್ಸನ್ನ, ನಿಮ್ಮ ಹತ್ರ ಪೆನ್ ಇರೋಂಗಿಲ್ಲ, ನಿಮ್ಮ ಫ್ರೆಂಡ್ ಏನು ಹೇಳ್ತಾರೋ ಅವನ ಹತ್ರ ಆಯ್ತು ನೋಡಿ ಇಸ್ಕೋ. ಯು ಆಸ್ಕ್ ಹಿಮ್, ಹಿ ವಿಲ್ ಗಿವ್ ಯು ದ ಪೆನ್. ಅದೇನು ಮಾಡಬೇಕು, ಆ ಥರ ಮಾತಾಡಬೇಕು. ಆಗ ಆಸ್ಕ್ಡ್, ನೀವು ಕೇಳಿಬಿಟ್ಟ ನಂತರ ಐ ಆಸ್ಕ್ಡ್ ಹಿಮ್ ಅಂತ ಅನ್ಬೇಕು. ಕಿಲ್, ಸಾಯಿಸು. ಕಿಲ್ಡ್, ಸಾಯಿಸಿದೆ. ಟ್ರೈ, ಪ್ರಯತ್ನಿಸು. ಟ್ರೈಡ್, ಪ್ರಯತ್ನಿಸಿದೆ. ಬಿಕಮ್, ಆಗು. ಐ ವಾಂಟ್ ಟು ಬಿಕಮ್, ನಾ ಅದಾಗಬೇಕು ಅನ್ನುವಂಥದ್ದು. ಐ ವಾಂಟ್ ಟು ಬಿಕಮ್ ಡಾಕ್ಟರ್. ಐ ವಾಂಟ್ ಟು ಬಿಕಮ್ ಪೊಲೀಸ್. ಈ ಥರ ಎಲ್ಲ ನಿಮ್ಮ ಆಸೆ ಇರ್ತಲ್ಲ, ಆ ಥರ ನೀವು ಸೆಂಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕು. ಆದ ನಂತರ ಐ ಬಿಕೇಮ್ ಅಂತ ಹೇಳಬೇಕು, ನಾನು ಆದೆ. ಬ್ರಿಂಗ್, ತಾ ಅಂದ್ರೆ ತೊಗೊಂಡು ಬಾ ಅಂದಂಗೆ ಆತೈತಿ ನಮ್ಮ ಇದ್ರೊಳಗೆ.
ಬ್ರಾಟ್ ಅಂದ್ರೆ ತಂದೆ. ತಂದೆ ಅಂದರೆ ಫಾದರ್ ಅಲ್ಲ, ನಾವು ತಂದೀವು ಆ ಥರ. ವೇಕ್ ಅಂದರೆ ಏಳು. ವೋಕ್ ಅಂದರೆ ಎದ್ದೆ. ಏಳಪ್ಪ ಅಂತ ನಾವು ಹೇಳ್ತೀವಿ, ಅದಕ್ಕೆ ವೇಕಪ್. ಎದ್ದು ನಿಂದ್ರು ವೇಕಪ್. ವೋಕಪ್ ಅಂದರೆ ಎದ್ದು ನಿಂತ್ಕೊಂಡ. ಡ್ಯಾನ್ಸ್ ಕುಣಿ, ಡ್ಯಾನ್ಸ್ಡ್ ಕುಣಿದೆ. ಹೋಲ್ಡ್ ಹಿಡಿ, ಹೋಲ್ಡ್ ಅಂದರೆ ಹಿಡಿ. ಹೆಲ್ಡ್ ಅಂದ್ರೆ ಹಿಡಿದೆ. ಪ್ಲೇ, ಪ್ಲೇ ಅಂದ್ರೆ ಆಡು. ಪ್ಲೇಡ್ ಅಂದ್ರೆ ಆಡಿದೆ. ಡೂ ಅಂದರೆ ಮಾಡು. ಡಿಡ್ ಅಂದರೆ ಮಾಡಿದೆ. ಫೀಲ್ ಅಂದರೆ ಅನಿಸಿಕೆ. ಫೆಲ್ಟ್ ಅಂದರೆ ಅನಿಸಿತು. ಐ ಫೆಲ್ಟ್ ವೆರಿ ಬ್ಯಾಡ್ ಅಂತಿರ್ತಾರೆ ಕೆಲವೊಬ್ರು, ಅಂದರೆ ನನಗೆ ಭಾಳ ಕೆಟ್ಟದ್ದು ಅನಿಸ್ತು ಅಂದಂಗೆ. ಲರ್ನ್ ಕಲಿ, ಲರ್ನ್ಟ್ ಕಲಿತೆ. ಏನು ಕಲಿತೆಪ್ಪ, ವಾಟ್ ಯು ಹ್ಯಾವ್ ಲರ್ನ್ಡ್ ಫ್ರಮ್ ದ್ಯಾಟ್, ಅದರಿಂದ ನೀನು ಏನು ಕಲಿತೆ, ಈ ಥರ ಮಾತಾಡ್ಬೋದು. ಗಿವ್ ಕೊಡು. ಗೇವ್ ಅಂದರೆ ಕೊಟ್ಟೆ. ಕೀಪ್ ಇಡು. ಕೆಪ್ಟ್ ಅಂದರೆ ಇಟ್ಟೆ. ಟೆಲ್ ಹೇಳು. ಟೋಲ್ಡ್ ಹೇಳಿದೆ. ಸೆಂಡ್ ಕಳಿಸು. ಹೇಳ್ರಿ ಸೆಂಡ್ದ V2 ಫಾರ್ಮ್ ಏನಾಗ್ತೈತೆ ಅಂದಾಜ? ಸೆಂಡ್ ಅಂದ್ರೆ ಸೆಂಟ್ ಅಂತ ಆಗ್ತದೆ. ಸೆಂಟ್ ಮೀನ್ಸ್ ಕಳಿಸಿದೆ. ಥಿಂಕ್ ಅಂದರೆ ಯೋಚಿಸು. ಥಾಟ್ ಅಂದರೆ ಯೋಚಿಸಿದೆ. ಟೀಚ್ ಅಂದರೆ ಕಲಿಸು. ಥಾಟ್ ಅಂತಂದ್ರೆ ಕಲಿಸಿದೆ. ಕಾಲ್ ಅಂದರೆ ಕರೆ. ಕಾಲ್ಡ್ ಅಂದ್ರೆ ಕರೆದೆ. ಮೀಟ್ ಅಂದರೆ ಭೇಟಿ ಮಾಡು. ಮೆಟ್ ಅಂತಂದ್ರೆ ಭೇಟಿ ಮಾಡಿದೆ. ಓಕೆ. ಡೈ ಅಂದರೆ ಸಾಯಿ. ಡೈಡ್ ಅಂದರೆ ಸತ್ತೆ. ಪರ್ಚೇಸ್ ಕೊಂಡುಕೋ. ಪರ್ಚೇಸ್ಡ್ ಅಂದರೆ ಕೊಂಡೆ ಅಂತಾಗಿದೆ, ಕೊಂಡುಕೊಂಡೆ ಅಂತ ಅದಾಗ್ತದೆ. ಸ್ಮೈಲ್ ಅಂದರೆ ನಗು. ಸ್ಮೈಲ್ಡ್ ಅಂದರೆ ನಕ್ಕಿದೆ. ವಿಶ್ ಅಂದರೆ ಶುಭಾಶಯ. ವಿಶ್ಡ್ ಅಂದರೆ ಶುಭಾಶಯ ಹೇಳಿದೆ. ವಿಯರ್ ಅಂದರೆ ಹಾಕಿಕೋ. ವಿಯರ್ ಯೂನಿಫಾರ್ಮ್. ಯೂನಿಫಾರ್ಮ್ ಹಾಕೋ. ಹಾಕೋ ಅಂದ್ರೆ ಬಳಕ ವೋರ್ನಾಗುತ್ತೆ, ವೋರ್ ಆಗುತ್ತೆ. ವೋರ್ ಅಂದ್ರೆ ಇದು V1 V2 ಇದೇ ಥರ ಬರತ್ತವೆಲ್ಲ. ಹಾಕಿಕೊಂಡೆ. ಲೀವ್ ಅಂದರೆ ಬಿಡು. ಲೆಫ್ಟ್ ಅಂದ್ರೆ ಬಿಟ್ಟೆ. ಫೈಟ್ ಅಂದರೆ ಜಗಳ ಮಾಡು. ಫೋಟ್ ಅಂದರೆ ಜಗಳ ಮಾಡಿದೆ. ಲೈಕ್ ಅಂದರೆ ಇಷ್ಟ. ಲೈಕ್ಡ್ ಅಂದರೆ ಇಷ್ಟಪಟ್ಟೆ. ಓಪನ್ ಅಂದರೆ ತೆರೆ. ಓಪನ್ ಅಂದರೆ ತೆರೆದೆ. ಕ್ಲೋಸ್ ಅಂದರೆ ಮುಚ್ಚು. ಕ್ಲೋಸ್ಡ್ ಅಂದರೆ ಮುಚ್ಚಿದೆ. ನೀವು ಇಲ್ಲಿ ಏನಾಗ್ತದೆ, ವೆರಿ 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 ಇಂಪಾರ್ಟೆಂಟ್ ಏನಾಗೈತಿ, ನಿಮ್ಗೆ ವರ್ಡ್ಸ್ಗಳನ್ನೆಲ್ಲ ಈ ಒಂದು ಕ್ಲಾಸ್ನಾಗ ಹೇಳೈತಿ. ಅದನ್ನೆಲ್ಲ ಏನು ಮಾಡಿರಿ, ಸಾಧ್ಯ ಆದ್ರೆ ನೀವು ಬರೆದಿಟ್ಕೊರಿ ಒಂದು ಕಡೆ. ಬರೆದಿಟ್ಕೊಂಡು ಕೇಸಿಂದ ಏನು ಮಾಡಿರಿ, ಇದನ್ನು ಬಯಾಟ್ ಮಾಡಿರಿ. ಬಯಾಟ್ ಮಾಡ್ಕೊಂಡು ಕೇಸಿಂದ ಏನು ಮಾಡಿರಿ, ಅಂದಾಜು ಇವು ಏನದಾವು 100ಕ್ಕಿಂತ ಜಾಸ್ತಿ ಅದಾವೆ. ಅಂದಾಜು 100 ವರ್ಡ್ಸ್ಗಳು, ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ಸ್ಗಳು ಅದಾವೆ ಇದ್ರೊಳಗೆ. ಅದಕ್ಕೆ ನೀವೆಲ್ಲ ಏನು ಮಾಡಿರಿ, ಇವೆಲ್ಲ ಬಯಾಟ್ ಹಾಕ್ರಿ. ಹೇಳುವಾಗ ತಿಳಿಲಿಕ್ಕಂದ್ರೆ ಮತ್ತೆ ವಾಪಸ್ ಈ ವಿಡಿಯೋ ಕೇಳಿರಿ. ಕೇಳಿ ಕೇಸಿಂದ ಏನು ಮಾಡಿರಿ, ನೋಟ್ಸ್ ಮಾಡಿ ಇಟ್ಕೊಳ್ರಿ. ಓಕೆ.